नमो नारायणाय नमः। श्रीमन्नारायणाय चरणौ शरणं प्रपद्ये। श्रीमते नारायणाय नमः। नारायण लक्ष्मी समेत गरुड़ देव नमो नमः। ಭಕ್ತಾದಿಗಳಲ್ಲಿ ನಮಸ್ಕಾರ. ಗರುಡನ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ನಾನು ಭಗವಂತ ಕೇಳ್ತೀನಿ. ಇವತ್ತು ಶುಭ ದಿನ, ಪೌರ್ಣಿಮೆ ದಿವಸ ಭಗವಂತನ ನೋಡೋದಿಕ್ಕೆ, ಸೇವೆ ಮಾಡೋದಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದೆ. ಭಗವಂತನು ನಾರಾಯಣ ಲಕ್ಷ್ಮಿ ಸಮೇತನಾಗಿರ್ತಕ್ಕಂಥ ಗರುಡನ ಎಲ್ಲರಿಗೂ, ಎಲ್ಲ ಕುಟುಂಬದಲ್ಲಿ ಎಲ್ಲರಿಗೂ, ಭಕ್ತಜನಕ್ಕೆ ಎಲ್ಲರಿಗೂ ಕೂಡ ಪರಿಪೂರ್ಣ ಸರ್ಪದೋಷ ನಿವಾರಣೆ ಮಾಡಿ ಅಯ್ಯಪ್ಪನ ಅನುಗ್ರಹ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಮುಖೇನ ವಿಶೇಷವಾಗಿ ಹೇಳೋದೇನೆಂದ್ರೆ, ನಮ್ಮ ಶಿಲ್ಪಗಾರರಾಗಿರ್ತಕ್ಕಂಥ ಎಸ್ ಮಂಜುನಾಥ್ ಅವರು ಉಪ್ಪುಕೊಂಟೆ ಗ್ರಾಮಸ್ಥರು. ಪಲಮನೇರಿ MLA ಆಗಿರ್ತಕ್ಕಂಥ ವೆಂಕಟೇಗೌಡರು ಅವರು ದಾನಿಗಳಾಗಿದ್ದಾರೆ. ಅವರ ತೋಟಕಾಮನ ವೆಂಕಟೇಗೌಡರು ಅಂತೇಳಿ ಅವರು ಭಗವಂತನ ಅನುಗ್ರಹದಿಂದ ಅವರು ದೇವರಿಗೆ ಒಂದು 7-8 kg ಬೆಳ್ಳಿ ಕವಚವನ್ನ ಅವರು ಮಾಡಿಸಿದ್ದಾರೆ. ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಎಲ್ಲ 80% ಕೆಲಸ ಮುಗ್ದಿದೆ ಅಂತ ಇವತ್ತು ತಿಳಿಸ್ತಾ ಇದ್ದಾರೆ. ಅದೇ ರೀತಿ ದಾನಿಗಳೆಲ್ಲ ಸೇರಿ, ಭಕ್ತ ಜನ ಎಲ್ಲ ಸೇರಿ, ಕೆಲವರು ದಾನಿಗಳು ಸೇರಿ ಅಲ್ಲಿ ಪ್ರಾಣದೇವರಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ಕೂಡ ಒಂದು ಅಂದಾಜು 8-10 kg ಒಂದು ಅಂದಾಜು ಇದರಲ್ಲಿ ಅದು ಕೂಡ ಬೆಳ್ಳಿ ಕವಚವನ್ನ ಮಾಡ್ಲಿಕ್ಕೆ ಒಪ್ಪಿಸಿದ್ದಾರಂತೆ ಇವರಿಗೆ. ಅದಕ್ಕಾಗಿ ಅವರು ಆ ಭಗವಂತನ ಮುಂದೆ ಇವತ್ತು ಬಂದು ಸಂಕಲ್ಪವನ್ನ ಮಾಡ್ಕೊಳ್ತಿದ್ದಾರೆ. ಆ ಭಗವಂತ ಶಿಲ್ಪಗಾರ ಇವ್ರಿಗೂ ಕೂಡ ಎಲ್ಲರಿಗೂ ಆ ದೇವರ ಅನುಗ್ರಹ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಮಹಾದಾನಿಗಳಾಗಿರ್ತಕ್ಕಂಥ ತೋಟಕಾಮಿನಿ ವೆಂಕಟೇಗೌಡ ಎಲ್ಲರೂ, ಅವ್ರ ಕುಟುಂಬ ಎಲ್ಲರಿಗೂ ಕೂಡ ಭಗವಂತನು ಆರೋಗ್ಯ, ಐಶ್ವರ್ಯ, ಸಂತಾನ ಸೌಭಾಗ್ಯವನ್ನು, ಅಷ್ಟೈಶ್ವರ್ಯವನ್ನು ಕೊಡ್ಲಿ ಅಂತ ಆ ಭಗವಂತ ಗರುಡನ ನಾನು ಬೇಡ್ಕೊಳ್ತೀನಿ. ಆಂಜನೇಯ ಸ್ವಾಮಿಗೆ ಪ್ರಥಮವಾಗಿ ಸುಮಾರು ವರ್ಷಗಳ ಹಿಂದ್ಗಡೆ ಅಲ್ಲಿಗೆ ಪಂಚಲೋಹದ ಕವಚವನ್ನ ಅವ್ರು ಮಾಡಿದ್ರು ಆಂಜನೇಯ ಸ್ವಾಮಿಗೆ. ಅದರ ಕೃಪೆ ಭಗವಂತ ಸದಾ ಕೊಟ್ಟಿದ್ದಾನೆ. ಈ ಸೂಕ್ಷ್ಮ, ಯಾಕಂದ್ರೆ ಇವ್ರು ನಮ್ಮೂರಿನ ಪಕ್ಕದ ಸ್ಥಳೀಯರು. ಇವ್ರಿಗೆ ಭಗವಂತನ ಬಗ್ಗೆ, ಸ್ವಾಮಿ ಬಗ್ಗೆ ಸೂಕ್ಷ್ಮ ಆಗಿರ್ತಕ್ಕಂಥ ಆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಅವ್ರು ಮಾಡ್ತಿದ್ದಾರೆ. ಅವ್ರಿಗೂ ಆ ಭಗವಂತನ ಆಶೀರ್ವಾದ ತಪ್ಪದೇ ಇರ್ತದೆ. ಈ ದೇವರಿಗೂ ಬೆಳ್ಳಿ ಕವಚ ಅದ್ಭುತವಾಗಿ ಮೂಡ್ ಬರುತ್ತೆ ಅಂತ ನಮಗೆ ಸದಾ ನಂಬಿಕೆ ಇದೆ. ಆ ದೇವರ ಆಶೀರ್ವಾದ ಅವ್ರಿಗಿರ್ಲಿ ಸಂಕಲ್ಪ ಮಾಡ್ತೀವಿ. ಯಾರಾದ್ರೂ ದೇವರ ಸೇವೆಗೆ ಏನಾದ್ರೂ ಸರಿ ಈ ರೀತಿಯ ಒಂದು ಶಿಲ್ಪಾಚಾರ ಕೈಯಲ್ಲಿ ಏನಾದ್ರೂ ಮಾಡಿಸ್ಕೋಬೇಕು, ದೇವ್ರಿಗೆ ಏನಾದ್ರು ಕೊಡಬೇಕು ಅಂತಿದೆ, ಈ ಮಂಜುನಾಥ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅವರು ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಪ್ರತಿಭೆ ಉಳ್ಳವರು, ಭಗವಂತನ ಆಶೀರ್ವಾದ ಉಳ್ಳವರು, ಭಗವಂತನಿಗೆ ತಕ್ಕ ಹಾಗೆ ಅವರು ಅದನ್ನ ಮಾಡ್ಕೊಡ್ತಾರೆ ಅದ್ಭುತವಾಗಿ. ಯಾರಿದ್ರು ಕೂಡ ಆ ಉಪ್ಪುಕೊಂಟೆ ಗ್ರಾಮಸ್ಥರಾದಂತ ಶಿಲ್ಪಾಚಾರಿಗಳಾದಂತ ಎಸ್ ಮಂಜುನಾಥ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಕೇಳ್ತೀನಿ. ಈ ಗರುಡ ದೇವರಿಬ್ಬರು ಪ್ರಪಂಚಕ್ಕೆ ಇನ್ನೂ ಒಂದು ಸಾಕಷ್ಟು ಜನಕ್ಕೆ ತಿಳಿಯದ ಮುಂಚೆ ಮೊದಲು ಆಂಜನೇಯ ಸ್ವಾಮಿಗೆ ಕವಚ ಮಾಡಿಸ್ಲಾಯ್ತು. ಭಕ್ತಾದಿಗಳಿಗೆ ಒಂದು ಇದರಲ್ಲಿ ಎಲ್ಲರ ಕೈ ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡು ಆಚಾರ್ಯಗಳು ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ಮಾಡಿದಾಯ್ತು. ಅವತ್ತು ಮಾಡಿದ ಒಂದು ಪ್ರಾಣ ಪ್ರತಿಷ್ಠೆ ಮಾಡಿ ಆ ಕವಚವನ್ನು ಫಿಟ್ ಮಾಡಿದ್ದು ಇಮ್ಮಿಡಿಯೇಟ್ ನೆಕ್ಸ್ಟ್ ವರ್ಷನೇ ಒಂದು ವರ್ಷ ಬಿಟ್ಟ ತಕ್ಷಣ ಭಗವಂತ ಬೆಳಕಕ್ಕೆ ಬಂದ ಗರುಡ ದೇವರು ಎಲ್ಲರನ್ನೂ ಇವತ್ತು ಕರ್ಸ್ಕೊಂಡು ಮಾಡಿಸ್ಕೊಳ್ತಿದ್ದಾರೆ. ಅದಕ್ಕೆ ಅವರ ಒಂದು ಕೈ ಚಳಕ, ಅವರ ಒಂದು ಶ್ರದ್ಧೆ, ಭಕ್ತಿಯ ಕಾರಣ ಹಿಂದೆ ಅವರ ಒಂದು ಇದು ಕೂಡ ಇದೆ. ಅದಕ್ಕಾಗಿ ದೇವರಿಗೆ ಆಂಜನೇಯ ಸ್ವಾಮಿ ಆಶೀರ್ವಾದ ಮುಖ್ಯವಾಗಿ ಅವ್ರಿಗಿರಲಿ. ಈ ಗರುಡನಿಗೂ ಕವಚ ಮಾಡ್ತಿದ್ದಾರೆ. ಭಗವಂತ ಎಲ್ಲರಿಗೂ, ಅವ್ರಿಗೆ ಆ ಕುಟುಂಬದಲ್ಲಿ ಎಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಡ್ಲಿ. ಯಾರೇ ಸೇವಾಕರ್ತರಿದ್ರು ಕೂಡ ಯಾರಾದ್ರೂ ಸರಿ ಆ ಮಂಜುನಾಥಾಚಾರ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ತಪ್ಪದೆ ಎಲ್ಲ ಮಾಡ್ಕೊಡ್ತಾರೆ ಅವರು.
ಆಂಜನೇಯ ಸ್ವಾಮಿ ದೇವಸ್ಥಾನ ಫಸ್ಟ್ ಪ್ರಥಮ ದೇವಸ್ಥಾನ ಯಾರು ಬರ್ತಾ ಇಲ್ಲ ಭಕ್ತರು, ಆ ಭಕ್ತರು ಬರ್ತಾ ನಮ್ಮ ಮಂಜುನಾಥ ಸ್ವಾಮಿಗಳು ಊರಿನ ಕಲೆಕ್ಟ್ ಮಾಡಿ ಆ ದುಡ್ಡನ್ನ ನಾವೆಲ್ಲಂತ ಕಲೆಕ್ಟ್ ಮಾಡಿ 1 ರೂಪಾಯಿ ಕಲೆಕ್ಟ್ ಮಾಡಿ ಆಂಜನೇಯ ಸ್ವಾಮಿ ಕವಚ ಮಾಡಿದ್ರು. ಈ ಒಂದು ಗಿಡದ ವೃದ್ಧಿ ಆದಕ್ಕೆ ಮಂಜುನಾಥ ಅವರೇ ಅವರು ಶಿಲ್ಪಿ ಆದ್ರೂ ಕೂಡ ಆ ದೇವ್ರ ರೂಪದಲ್ಲಿ ಆ ರಂಗನಾಥ ರೂಪದಲ್ಲಿ ಬಂದು ದೇವಸ್ಥಾನ ಇವತ್ತು ವಿಶ್ವಖ್ಯಾತಿ ಆಗಿದೆ ಅಂತ ನಾನು ಪ್ರಾರ್ಥಿಸ್ತೀನಿ. ದೇವರು ಯಾವ ರೀತಿಯಲ್ಲಿ ಬರ್ತಂತ ನಮಗೆ ಗೊತ್ತಿಲ್ಲ. ಆ ದೇವರು ಆ ಒಂದು ಆ ರೂಪದಲ್ಲಿ ಬಂದು ರಂಗನಾಥ ರೂಪದಲ್ಲಿ ಶಿಲೆಯನ್ನು ಮಾಡ್ದ, ಅದನ್ನು ಊರಿಗೆ ಸುದರ್ಶನ ಹೋಮ ಮಾಡಿ ಮತ್ತೆ ಅದಕ್ಕೆ ಗರುಡರಿಗೆ ಜೀವ ಬಂದು ಆ ಪಕ್ಷಿ ಇಡೀ ವರ್ಣದಲ್ಲಿ ಓಡಾಡ್ತಾ ಇದೆ. ಅದಕ್ಕೆಲ್ಲ ಕಾರಣ ಇಲ್ಲಿ ಬಂದಿರತಕ್ಕಂತ ಆ ಶಿಲ್ಪಿ ಮಂಜುನಾಥ ಸ್ವಾಮಿ.